ಈ ಭಾಗದಿಂದ ಆ ಬ್ರೋನ ಮನೆಗೆ ಕಳಿಸಿ, ಈ ಸಹೋದರ ತುಕಾರಾಮ್ನನ್ನ ಸಂಸತ್ತಿಗೆ ಕಳಿಸ್ತೀವಿ ಅಂತ ರಾಮುಲಿಗೆ ಬ್ರೋ ಅಂತ ಸಚಿವ ನಾಗೇಂದ್ರ ಕೌಂಟರ್ ಕೊಟ್ಟಿದ್ದಾರೆ. ಮನೆಗೆ ಕಳಿಸುವುದಲ್ಲ, ಬಳ್ಳಾರಿಯಿಂದ ಹೊರಗಡೆ ಕಳಿಸ್ತೀವಿ ಅಂತ ಶ್ರೀರಾಮುಲುಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಸಚಿವ ನಾಗೇಂದ್ರ. ಬಿಜೆಪಿಯವರು ನಮ್ಮ ಕಾರ್ಯಕರ್ತರನ್ನ ಹೆದರಿಸ್ತಾ ಇದ್ರು, ನಾನು ಈ ವೇದಿಕೆ ಮೂಲಕ ಎಚ್ಚರಿಕೆ ಕೊಡ್ತೀನಿ ಬ್ರೋ, ಕಾರ್ಯಕರ್ತರ ತಂಟೆಗೆ ಬಂದ್ರೆ ಸುಮ್ಮನೆ ಬಿಡಲ್ಲ ಬ್ರೋ, ಉಸ್ತುವಾರಿ ಸಚಿವನಾಗಿ ಹೇಳ್ತೀನಿ ಬ್ರೋ, ಸುಮ್ಮನೆ ಬಿಡಲ್ಲ, ನಮ್ಮವರಿಗೆ ಸಣ್ಣ ನೋವಾದ್ರೂ ಸುಮ್ಮನೆ ಬಿಡಲ್ಲ ಬ್ರೋ ಅಂತ ಇಲ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಶ್ರೀರಾಮುಲುಗೆ ಬ್ರೋ ಅಂತ ಸಂಬೋಧಿಸಿ ನಾಗೇಂದ್ರ ಅವರು ವಾರ್ನಿಂಗ್ ಕೊಟ್ಟಿರುವಂತಹ ರೀತಿ ಇದು. ಸಚಿವ ನಾಗೇಂದ್ರ ಕೌಂಟರ್ ಕೊಟ್ಟಿರೋದು ಶ್ರೀರಾಮುಲು ಅವರಿಗೆ. ಇವಾಗ ಹೇಳ್ತೀನಿ ಬ್ರೋ ಬಿಡಲ್ಲ ಅಂತ ಹೇಳಿ, ಯಾರು ಇದಾರಲ್ಲ, ಯಾರು ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಬಿಡೋದಿಲ್ಲ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ತಂಟೆಗೆ ಬಂದರೆ ನಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ ಭಾಳ ಬಲಿಷ್ಠವಾಗಿದೆ, ಆಡಳಿತದಲ್ಲಿದೆ, ಅದು ಮರಿಕೂಡ್ದವು. ಖಂಡಿತವಾಗಿ ಆಗ್ತಾ ಇದ್ದಾರೆ, ಭಾಳ ಜನಕ್ಕೆ ಆಗ್ತಾ ಇದ್ದಾರೆ, ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇದ್ದಾರೆ. ಕೆಲವು ಮುಖಂಡರುಗಳು ಹೇಳ್ತಾ ಇದ್ದಾರೆ ನೀವು ಊರು ಬಿಟ್ಟು ಹೋಗಬೇಕು, ಅವನ್ನೆಲ್ಲ ಕೂಡ ಹೇಳ್ತಾ ಇದ್ದಾರೆ. ನಾವು ಕಳೆದ ಬಾರಿ ನಾವು ಇದನ್ನೇ ನಾವು ಒಳ್ಳೆ ಉದ್ದೇಶದಿಂದ ನಾವು ಚುನಾವಣೆ ಮಾಡಿದರೆ ಅವರು ಬೇರೆ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕಾರ್ಯಕರ್ತರದ ಬಲ ತುಂಬಬೇಕಂತೇಳಿ, ಅವರಿಗೆ ಒಂದು ಆತ್ಮಸ್ಥೈರ್ಯ ತುಂಬಬೇಕಂತ ಹೇಳಿದ್ದೀನಿ. ನಮ್ಮ ಕಾರ್ಯಕರ್ತ ತಂಡಕ್ಕೆ ಬಂದರೆ ಕಳೆದ ಬಾರಿ ಮಾಡ್ಕೊಂಡು ಹೋಗ್ತಾ ಇದ್ರು, ಈ ಬಾರಿ ಎಲ್ಲಿ ಆ ರೀತಿ ಬಂದಿಲ್ಲ, ಬಂದರೆ ನಾವು ಬಿಡೋದಿಲ್ಲ, ಖಂಡಿತವಾಗಿ ಬಿಡೋದಿಲ್ಲ. ಇವಾಗ ಹೇಳ್ತೀನಿ ಬ್ರೋ ಬಿಡಲ್ಲ ಅಂತೇಳಿ. ಟಿಕೆಟ್ ಕೈತಪ್ಪುವುದಕ್ಕೆ ಜಿಲ್ಲಾ ಶಾಸಕರು ಕಾರಣ ಅಂತ ಹೇಳ್ತಾ ಇದ್ದಾರೆ. ವೀಣಾ ಕಾಶಪ್ಪನವರು ಪದೇ ಪದೇ ಆರೋಪಿಸ್ತಾ ಇದ್ದಾರೆ. ಈ ರೀತಿ ಆರೋಪ ಮಾಡೋದನ್ನ ನಿಲ್ಲಿಸದೇ ಇದ್ರೆ ಎಐಸಿಸಿ ಕೆಪಿಸಿಸಿಗೆ ದೂರು ಕೊಡಬೇಕಾಗತ್ತೆ ಅಂತ ಜೆಟಿ ಪಾಟೀಲ್ ವೀಣಾ ಕಾಶಪ್ಪನವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ವೀಣಾ ಕಾಶಪ್ಪನವರು ಟಿಕೆಟ್ ಸಿಕ್ಕಿಲ್ಲ ಅಂತ ಅಸಮಾಧಾನಗೊಂಡಿದ್ದು ಇನ್ನೂ ಕೂಡ ಶಮನ ಆಗಿಲ್ಲ. ಹೋದಲ್ಲಿ ಬಂದಲ್ಲಿ ಅವರು ದುಃಖ ತಪ್ತರಾಗಿ ಮಾತಾಡ್ತಾ ಇದ್ರು. ಈಗ ಅವರು ಆರೋಪ ಮಾಡ್ತಾ ಇರುವ ವಿಚಾರಕ್ಕೆ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ ಜೆಟಿ ಪಾಟೀಲ್. ವೀಣಾ ಕಾಶಪ್ಪನವರು, ಅವರ ಬೆಂಬಲಿಗರು, ಬಾಗಲಕೋಟೆ ಜಿಲ್ಲೆ ಎಲ್ಲ ಶಾಸಕರು, ಲೀಡರ್ಸು ಬೆನ್ನಾಗಿ ಚೂರಿ ಹಾಕಿದ್ರು ತಿಳ್ಕೊಂಡು, ಅದನ್ನ ಅವರು ಬೆನ್ನಾಗಿ ಚೂರಿ ಹಾಕಿದ್ರು ತಿಳ್ಕೊಂಡು ಸಾಬೀತು ಮಾಡಿದ್ರಂದ್ರೆ ಇವತ್ತ ಚುನಾವಣೆ ಅಷ್ಟೇ ಇಲ್ಲ, ನಮ್ಮ ಶಾಸಕರು ರಾಜೀನಾಮೆ ಕೊಟ್ಟು ನಮ್ಮ ಮನೆಗೆ ಹೋಗ್ಬಿಡ್ತೀವಿ. ಕೇವಲ ಆರೋಪ ಮಾಡೋದು ಅಷ್ಟೇ ಆಗಬಾರ್ದು, ಇದು ಒಳ್ಳೆಯ ಲಕ್ಷಣ ಅಲ್ಲ. ಇದು ಇವತ್ತಿಗೆ ಸ್ಟಾಪ್ ಮಾಡಬೇಕು. ಅವರು ನಾವು ಯಾವುದೂ ತಪ್ಪಿಲ್ಲ ಅಂದ್ರೆ ಯಾಕೆ ಆರೋಪಿ ಸ್ಥಾನದಲ್ಲಿ ಇರಬೇಕು, ನಾವು ಯಾಕೆ ಆರೋಪಿ ಸ್ಥಾನದಲ್ಲಿ ಇರಬೇಕು ಅನ್ನೋಂಥ ಮಾತನ್ನು ಸಹಿತ ಎಚ್ಚರಿಕೆ ಮಾತನ್ನು ನಾವು ಸ್ಪಷ್ಟವಾಗಿ ಹೇಳಿಕ್ಕೆ ಇಚ್ಛೆ ಮಾಡ್ತೀನಿ. ಇದು ನಮ್ಮ ಒಬ್ಬರ ಅಭಿಪ್ರಾಯ ಇಲ್ಲ.